CN ಬಾಬಳಗಾಂವ್ ಅಂತ ತಿಳ್ಕೊಂಡು ಬಿದ್ದಾಪುರ ಕಾಲನಿ ನಾಗರಿಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ. ಈ ಬಿದ್ದಾಪುರ ಕಾಲನಿಯಲ್ಲಿ ಬಹುದಿನಗಳಿಂದ ನೆನಗುದಿಗೆ ಬಿದ್ದಂಥ ಒಂದು ರಸ್ತೆಯನ್ನು ನಮ್ಮ ಅಲ್ಲಂಪ್ರಭು ಪಾಟೀಲ್ ದಕ್ಷಿಣ ಮತಕ್ಷೇತ್ರದ ಶಾಸಕರ ಅನುದಾನದಲ್ಲಿ HKRDBಯಿಂದ ಒಂದು 10 ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿ ಅವರು ಈ ರಸ್ತೆಯನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಇದು ಒಟ್ಟು ಟೋಟಲಿ ಇಲ್ಲಿಂದ ನಾವು CN ಬಾಬಳಗಾಂವ್ ಅವ್ರ ಮನೆ ಹತ್ತಿರದಿಂದ ಅದು ಪೂಜಾರಿಯವರ ಅಂಗಡಿ ಹತ್ತಿರವರೆಗೆ ಈ ರಸ್ತೆಯನ್ನು ನಿರ್ಮಾಣಗೊಳ್ತಾ ಇದೆ. ಹೀಗಾಗಿ ಇವತ್ತಿನ ದಿವಸ ಆ ಅನುದಾನದ ಅಡಿಯಲ್ಲಿ ಒಳ್ಳೆಯ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಶಾಸಕರು ನಮ್ಮ ಒಟ್ಟಿಗೆ ಕೈ ಜೋಡಿಸಿದ್ದಾರೆ. ಅವರಿಗೆ ನಾನು ನಮ್ಮ ಕಾಲನಿಯ ಎಲ್ಲ ನಾಗರಿಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದು ಬಿದ್ದಾಪುರ ಕಾಲನಿ ಜಾಧವ್ ಲೇಔಟ್ ಈ ಏರಿಯಾದಲ್ಲಿ ಇದು ಬರ್ತಾ ಇದೆ. ಟೋಟಲಿ 12 ಫೀಟ್ ಅಗಲ ರಸ್ತೆಯನ್ನು ನಿರ್ಮಾಣಗೊಳ್ತಾ ಇದೆ. ಒಟ್ಟು ಇದರ ಉದ್ದ ನಾವು ನೋಡಬೇಕಾದ್ರೆ ಅಂದಾಜು 100 ಮೀಟರ್ ಆಗ್ಬೋದು ಅಂತ ನಾನು ಅಂದಾಜಿಸ್ತಾ ಇದ್ದೀನಿ. ನನ್ನ ಹೆಸರು CN ಬಾಬಳಗಾಂವ್, ಅಧ್ಯಕ್ಷರು, ಬಿದ್ದಾಪುರ ಕಾಲನಿ ನಾಗರಿಕ ಕ್ಷೇಮಾಭಿವೃದ್ಧಿ ಸಂಘ. ಬಿದ್ದಾಪುರ ಕಾಲನಿಯಲ್ಲಿ ಬರುವ ಇನ್ನೊಂದು ಉದ್ಯಾನವನ, ಬನ್ನಿ ಗಿಡದ ಉದ್ಯಾನವನದಲ್ಲಿ ಇನ್ನೂ ಎಷ್ಟು ಕೆಲಸಗಳು ನಿರ್ಮಾಣವಾಗಬೇಕಾಗಿದೆ. ಅದರಲ್ಲಿ ಸಣ್ಣ ಮಕ್ಕಳಿಗಾಗಿ ಜೋಕಾಲಿ ಆಗಿರ್ಬೋದು, ಅಥವಾ ಚಿರ್ಕಿಗಾಣ ಆಗಿರ್ಬೋದು, ಜಾರ್ಕಿ ಬಂಡಿ ಆಗಿರ್ಬೋದು, ಆಮೇಲೆ ಹಿರಿಯ ನಾಗರಿಕರ ಸಲುವಾಗಿ ವಾಕಿಂಗ್ ಪಾತ್ ಅದನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಶಾಸಕರನ್ನು ಕರೆತಂದು ಅಲ್ಲಿ ತೋರಿಸಿದ್ದೇವೆ. ಅದು ವೀಕ್ಷಣೆಯೂ ಕೂಡ ಇವತ್ತು ಮಾಡಿದ್ದಾರೆ. ಅದರ ಜೊತೆಗೆ ಅಲ್ಲಿ ಗೇಟ್ ಇದೆ, ಸುತ್ತು ಜಾಲಿ ಕಾಂಪೌಂಡ್ನೂ ಕೂಡ ಎಲ್ಲ ಸುವ್ಯವಸ್ಥೆಯಲ್ಲಿ ಇದೆ. ಗಿಡಗಳು ಕೂಡ ನೆರಳಿಗೆ ಚೆನ್ನಾಗಿ ಬೆಳೆದಿವೆ. ಇದಕ್ಕಾಗಿ ಇನ್ನೊಂದು ಅವರಲ್ಲಿ ನಾವು ಮನವಿಯನ್ನು ಮಾಡಿಕೊಂಡೆವು. ಇದು ಚಿಲ್ಡ್ರನ್ ಪಾರ್ಕ್ ಮಾಡೋದರ ಜೊತೆಗೆ ಶುದ್ಧ ಘಟಕ, ಕುಡಿಯುವ ನೀರಿನ ಶುದ್ಧ ಘಟಕವನ್ನು ಕೂಡ ಸ್ಥಾಪನೆ ಮಾಡಿರಿ ಅಂತ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಅದಕ್ಕೂ ಕೂಡ ಅವರು ಅನುದಾನವನ್ನು ಬಿಡುಗಡೆ ಮಾಡಿ ಮುಂದಿನ ದಿನಗಳಲ್ಲಿ ಅದೂ ಕೂಡ ಪೂರ್ಣಗೊಳಿಸ್ತೇವೆ ಅನ್ನುವಂಥ ಭರವಸೆಯನ್ನು ಇವತ್ತು ನೀಡಿದ್ದಾರೆ. ಹೀಗಾಗಿ ನಾವು ಈ ಭಾಗದಲ್ಲಿ ಒಳ್ಳೆಯ ಅಭಿವೃದ್ಧಿಪರವಾದಂಥ ಕೆಲಸಗಳನ್ನು ಶ್ರೀಯುತ ಅಲ್ಲಂಪ್ರಭು ಪಾಟೀಲ್ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಿದ್ದಾಪುರ ಕಾಲನಿಯಲ್ಲಿ ನಮ್ಮ ಬಬಲ್ಗಾಂವ್ ಮನೆಯಿಂದ ಗುತ್ತಿಗೆದಾರ ಮನೆಯವರಿಗೆ 10 ಲಕ್ಷ ರೂಪಾಯಿ CC ರಸ್ತೆಯನ್ನು ನಾವು ಎಲ್ಲರೂ ಸೇರಿ ಬಡಾವಣೆ ಎಲ್ಲ ಮುಖಂಡರು ಎಲ್ಲರೂ ಕೇಳಿ ಪೂಜೆ ಮಾಡಿ, ಗುದ್ದಲಿ ಪೂಜೆ ಮಾಡಿ ಪ್ರಾರಂಭೋತ್ಸವಕ್ಕೆ ಅನುಮತಿ ಮಾಡಿಕೊಟ್ಟಿದ್ದೇವೆ. ಎಲ್ಲ ಬಡಾವಣೆಯ ಜನರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರ ಆಶೀರ್ವಾದದಿಂದ ಶಾಸಕನಾದ ಟೈಮ್ನಲ್ಲಿ ನನ್ನ ಆತ್ಮೀಯ ಮಿತ್ರರು ಬಬಲ್ಗಾಂವ್ ಅವರು ಹೇಳಿದರು, ಬಂದು ಮನೆಗೆ ಕರೆಸಿದಾಗ ಹಾಕ್ತೀನಿ ಅಂತ ಹೇಳಿದೆವು. ಈ ಕೆಲಸ ಇವತ್ತು ಪ್ರಾರಂಭೋತ್ಸವ ಮಾಡಿದ್ವಿ. ಹಂತವಾಗಿ ಎಲ್ಲ ಬಡಾವಣೆಯಲ್ಲೂ ಕೂಡ ಇವತ್ತು ಕೆಲಸವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಎಲ್ಲ ಹಳ್ಳಿಯಲ್ಲಿ ಕೂಡ ಕೆಲಸವನ್ನು ಪ್ರಾರಂಭ ಮಾಡ್ತಿದ್ವಿ. ನಾಳೆ ನಮ್ಮ ಜಯದೇವ ಆಸ್ಪತ್ರೆ ಕೂಡ ಉದ್ಘಾಟನೆ ಇದೆ. ಶರಣ ಪ್ರಕಾಶ್ ಪಾಟೀಲರು ಮೊದಲು ಸಿದ್ದರಾಮಯ್ಯ ಸರ್ಕಾರದಲ್ಲಿದ್ದಾಗ ಮಾಡಿರ್ತಕ್ಕಂಥ ಕೆಲಸ ಅದು. ಏನು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು 371J ತಂದ ಮೇಲೆ 300 ಕೋಟಿ ರೂಪಾಯಿಗಳನ್ನು ಅದಕ್ಕೆ ಕೊಟ್ಟು ಆ ಒಂದು ಕಲ್ಯಾಣ ಕರ್ನಾಟಕದ ಅಮೌಂಟಿಂದ ಇವತ್ತು ಪ್ರಾರಂಭೋತ್ಸವ ಈ ಭಾಗದ ಬಡ ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಈ ನಾಳೆ ಬೆಳಗ್ಗೆ ನನ್ನ ಸಿದ್ದರಾಮಯ್ಯನವರು, ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ನೇತೃತ್ವದಲ್ಲಿ ಎಲ್ಲ ಸಚಿವರು, ಶಾಸಕರು, ವಿಧಾನ ಪರಿಷತ್, ವಿಧಾನಸಭೆ ಮತ್ತು ಲೋಕಸಭೆ ಸದಸ್ಯರು ಕೂಡ ಭಾಗವಹಿಸಿದ್ದಾರೆ. ಮತ್ತು ಸಾರ್ವಜನಿಕರು ಕೂಡ ದಯಮಾಡಿ ಆ ಕಾರ್ಯಕ್ರಮದಲ್ಲಿ 11 ಗಂಟೆಗೆ ಬರಬೇಕಂತ ಹೇಳಿ ನಮ್ಮ ಕಲಬುರಗಿ ಜಿಲ್ಲೆಯ ಜನತೆಗೆ ಎಲ್ಲರಿಗೂ ಕಳಕಳಿಯಿಂದ ವಿನಂತಿಸಿಕೊಳ್ತೇವೆ. ಅನುದಾನದಲ್ಲಿ ಇವತ್ತು CC ರಸ್ತೆ ಕಾರ್ಯಕ್ರಮ ಚಾಲೂ ಆಗಿದೆ. ಈ CC ಕ್ಯಾಮ್ರಾ, ಇದು CC ರಸ್ತೆ 100 ಮೀಟರ್ ಹಾಗೂ ಅಗಲ 12 ಮೀಟರ್ ಇದೆ, 12 ಫೀಟ್ ಇದೆ. ಟೋಟಲಿ 10 ಲಕ್ಷದ ಎಸ್ಟಿಮೇಟ್ ಇದೆ. ಇದು ಇಲ್ಲಿ ಭಾಳ ದಿನದಿಂದ ಈ ರಸ್ತೆ ನೆನೆಗುದಿಗೆ ಬಿದ್ದಿದ್ದ ನಂತರ ನಮ್ಮ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅವರ ನೇತೃತ್ವದಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಬರಲಿದ್ದಾರೆ. 51 ಚಂದ್ರಭಾಗ ಲೇಔಟು, ಜಾಧವ್ ಲೇಔಟು, CN ಬಾಬಳಗಾಂವ್ ಸರ್ ಅವರ ಮನೆಯಿಂದ ಪೂಜಾರಿ ಅವ್ರ ಮನೆ ತನಕ ಈ ರೋಡ್ ರಸ್ತೆ ಕಾಮಗಾರಿ ಚಾಲ್ತಿಯಲ್ಲಿದೆ ಈಗ. ಕಲಬುರಗಿ
ಕಲಬುರಗಿ. ಬಿದ್ದಾಪುರ ಕಾಲನಿ KKDB ಅನುದಾನದಲ್ಲಿ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿದ ಮೇರೆಗೆ ಸಿ ಎಂ ಅವರು ಮತ್ತು ಶಾಸಕರಿಗೆ ಮೇರೆಗೆ ಈ CC ರಸ್ತೆಯನ್ನು ಇಲ್ಲಿ ಬಿದ್ದಾಪುರ ಕಾಲನಿಗೆ 10 ಲಕ್ಷ ಅನುದಾನ KKDB ಶ್ರೀ ಅಜಯ್ ಸಿಂಗ್ ಅವರ ಹೇಳಿದ ಮುಖಾಂತರ ಈ ರೋಡನ್ನು ಮಾಡೋಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಶಾಸಕ ಅಲಂಪ್ರಭು ಪಾಟೀಲ್ರು ಮತ್ತು ಜಿಲ್ಲಾ ಉಸ್ತುವಾರಿ ಪ್ರಿಯಾಂಕ ಖರ್ಗೆ ಆಯಿತು, CM ಸಿದ್ದರಾಮಯ್ಯ ಮತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ಶ್ರೀ MP ಅವರಾದಂಥ ರಾಧಾಕೃಷ್ಣ ಸಾಬ್ರಿಗೂ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಆದರೆ ಇನ್ನೂವರೆಗಿನ ಈ ರೋಡು ಯಾರೂ ಮಾಡಿದಿಲ್ಲ. ಶ್ರೀ ಡಿಸ್ಟಿಕ್ ಉಸ್ತುವಾರಿ ಮಿನಿಸ್ಟರ್ ಆದಂಥ ಪ್ರಿಯಾಂಕ ಖರ್ಗೆ ಅವರು ಈ ಗುಲ್ಬರ್ಗ ಜಿಲ್ಲೆಯನ್ನು ಏನು ಅಭಿವೃದ್ಧಿ ಮಾಡಬೇಕಂತ ಕನಸು ಕಂಡಿದ್ದಾರೆ, ಅದು ನನಸಾಗ್ತಾಯಿದೆ. ಇದು ಎಲ್ಲರಿಗೆ ಖುಷಿ ಪಡುವಂಥ, ಅವರಿಗೆ ಮುಂದಿನ ಬರುವ ದಿನಗಳಲ್ಲಿ ಬಲಪಡಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ.